ಇವತ್ತು ಸಂಪುಟದಲ್ಲಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಮತ್ತು RCB ಅವರು ಮನವಿಯನ್ನು ಕೊಟ್ಟಿದ್ದರು. IPL ಮ್ಯಾಚ್ಗಳನ್ನು ಬೆಂಗಳೂರಿನಲ್ಲಿ ಆಡಿಸಬೇಕು ಅಂತ ಹೇಳಿ ಮನವಿಯನ್ನು ಕೊಟ್ಟಿದ್ದರು. ಈ ಹಿಂದೆ ಏನು 4ನೇ ಮಾರ್ಚ್ನಲ್ಲಿ ಕಾಲ್ತುಳಿತ ಆಗಿತ್ತು, ಸುಮಾರು 11 ಜನ ಸತ್ತಿದ್ರು. ಸರ್ಕಾರ ಇದನ್ನು ತನಿಖೆ ಮಾಡಬೇಕು ಅಂತ ಹೇಳಿ ಜಸ್ಟಿಸ್ ಕುನ್ನಾ ಅವರನ್ನು ಒಂದು ಕಮಿಷನ್ ಮಾಡಿ ನೇಮಕ ಮಾಡಿತ್ತು. ಅವರು ವರದಿಯನ್ನು ಕೊಟ್ಟಿದ್ದರು. ಆ ವರದಿ ಸುಮಾರು ರೆಕಮೆಂಡೇಷನ್ಸನ್ನು ಅವರು ಕೊಟ್ಟಿದ್ದರು. ನಾವು KSC ಅವರಿಗೆ ವಿಮೆನ್ IPL ಮಾಡುವಾಗ, ವಿಮೆನ್ ವರ್ಲ್ಡ್ ಕಪ್ ಮ್ಯಾಚನ್ನ ಆಡಿಸುವಾಗ ಅವರು ನಮ್ಮನ್ನು ಸಂಪರ್ಕ ಮಾಡಿ ನಮಗೆ ಅವಕಾಶ ಕೊಡಿ ಅಂತ ಕೇಳಿದರು. ಆಗ ನಾವು ಹೇಳಿದು, ನೀವು ಏನು ಜಸ್ಟಿಸ್ ಕುನ್ನಾ ಅವರ ವರದಿಯ ಪ್ರಕಾರ, ರೆಕಮೆಂಡೇಷನ್ ಪ್ರಕಾರ ನೀವು ಅದನ್ನೆಲ್ಲ ಸರಿಪಡಿಸಬೇಕು ಅಂತ ಹೇಳಿ ನಾವು ಅವರಿಗೆ ತಿಳಿಸಿದ್ದು. ಅವರು 3 ಭಾಗವನ್ನು ಮಾಡಿಕೊಂಡು ಶಾರ್ಟ್ ಟರ್ಮ್, ಮೀಡಿಯಮ್ ಟರ್ಮ್, ಲಾಂಗ್ ಟರ್ಮ್ ಅಂತ ಹೇಳಿ 3 ಭಾಗವನ್ನು ಮಾಡಿಕೊಂಡು ಏನು ಜಸ್ಟಿಸ್ ಕುನ್ನಾ ಅವರಲ್ಲಿ ರೆಕಮೆಂಡೇಷನ್ಸ್ ಇತ್ತು ಅವುಗಳನ್ನು ಅನುಷ್ಠಾನ ಮಾಡೋದಕ್ಕೆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅದು ಕ್ರೌಡ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಾಗಿರ್ಬೋದು, ಜನರನ್ನು ಯಾವ ರೀತಿ ಸೇಫ್ಟಿಯಾಗಿ ಇಡಬೇಕು ಅಂತದ್ದಿರ್ಬೋದು, ಆ್ಯಂಬ್ಯುಲೆನ್ಸ್ಗಳನ್ನ ಇಡೋದಿರ್ಬೋದು, ಟ್ರಯಾಸ್ಗಳನ್ನ ಮಾಡ್ತಕ್ಕಂಥದ್ದಿರ್ಬೋದು, ಗೇಟ್ಗಳನ್ನು ವೈಡನ್ ಮಾಡ್ತಕ್ಕಂಥದ್ದಿರ್ಬೋದು, ಇದಕ್ಕೆಲ್ಲ ಅವರು ಕ್ರಮವನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಮಾರ್ಚ್ನಲ್ಲಿ IPL ಪ್ರಾರಂಭ ಆಗುತ್ತೆ. ಆ ಸಂದರ್ಭದ ಒಳಗಾಗಿ ನಾವು ಮತ್ತು ಏನು ರೆಕಮೆಂಡೇಷನ್ಸ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತೀವಿ ಅಂತೇಳಿ ನಮಗೆ ತಿಳಿಸಿದ್ದಾರೆ. ಆ ಆಧಾರದ ಮೇಲೆ ಇವತ್ತು ಕ್ಯಾಬಿನೆಟ್ಟು ಒಪ್ಕೊಂಡು IPL ಮ್ಯಾಚ್ಗಳಲ್ಲಿ ನಡೆಸೋದಕ್ಕೆ ಒಪ್ಕೊಂಡು ಕಂಡೀಷನಲ್ಲಾಗಿ ನಾವು ಅವರಿಗೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಸಂಪುಟ ತೀರ್ಮಾನ ಮಾಡಿದೆ. ಗೃಹ ಇಲಾಖೆಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾವು ಗೃಹ ಇಲಾಖೆಯಲ್ಲಿ ಏನೆಲ್ಲ ತೀರ್ಮಾನ ಆಗಿದೆ ಮತ್ತು ಏನೆಲ್ಲ ರೆಕಮೆಂಡೇಷನ್ಸನ್ನು ಮಾಡಿದ್ದಾರೆ ಅದನ್ನು ಒಂದು ಟೈಮ್ ಲೈನ್ನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂಥೇಳಿ ನಾವು ಅವರಿಗೆ ಈಗಾಗಲೇ ತಿಳಿಸಿದ್ದೀವಿ. ಅದರ ಆಧಾರದ ಮೇಲೆ ಅನುಮತಿಯನ್ನು ಕೊಡ್ತೇವೆ. ಇಷ್ಟು ಇವತ್ತು ನಮ್ಮ ಸಂಪುಟದಲ್ಲಿ ಆಗಿರ್ತಕ್ಕಂಥ ತೀರ್ಮಾನ. ಅವೆಲ್ಲವನ್ನು ಗಮನಿಸಿದ್ದೇವೆ. ಅವೆಲ್ಲ ಈಗಾಗಲೇ ನಾವು ಅವ್ರಿಗೆ ತಿಳಿಸಿದ್ದೇವೆ. ಅನೇಕ ರೆಕಮೆಂಡೇಷನ್ಸನ್ನು ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಪಾರ್ಕಿಂಗಿಗೆ ಸಂಬಂಧಪಟ್ಟಾಗೆ, ಆಸ್ಪತ್ರೆಗಳಿಗೆ ಸಂಬಂಧಪಟ್ಟಾಗೆ, ಆಮೇಲೆ ಏನು ಕ್ವೀನ್ಸ್ ರೋಡ್ನಲ್ಲಿ ಯಾರು ಜನ ಓಡಾಡ್ತಕ್ಕಂಥದ್ದಿರ್ಬೋದು, ಹೊರಗಡೆ ಯಾರು ಅವರು ಇರಬಾರ್ದು, ಟಿಕೆಟಿಂಗ್ ಎಲ್ಲ ಒಳಗಡೆ ಆಗಬೇಕು ಅಂತಕ್ಕಂಥ ರೆಕಮೆಂಡೇಷನ್ಸ್ ಇತ್ತು. ಅದನ್ನೆಲ್ಲ ನಾವು ಅವರಿಗೆ ತಿಳಿಸಿ ನಾವು ಒಂದು ಸಮಿತಿ ಮಾಡಿದ್ದೇವೆ. ಮಹೇಶ್ವರ ರಾವ್ GBA ಸ್ಪೆಷಲ್ ಚೀಫ್ ಕಮಿಷನರು ಅವರ ನೇತೃತ್ವದಲ್ಲಿ ಪೊಲೀಸ್ ಕಮಿಷನರು ಮತ್ತು ಎಲ್ಲ ಇಲಾಖೆಗಳು, ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು, PWD ಇರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟು, ಇವರೆಲ್ಲರನ್ನು ಸೇರಿಸಿ ನಾವೊಂದು ಕಮಿಟಿಯನ್ನು ಮಾಡಿದ್ದೀವಿ. ಆ ಕಮಿಟಿ ಎಲ್ಲವನ್ನು ಕೂಡ ವೀಕ್ಷಣೆ ಮಾಡುತ್ತೆ. ಅದರ ಆಧಾರದ ಮೇಲೆ ಮುಂದಿನ ಕ್ರಮಗಳನ್ನು ನಾವು ತಗೊಳ್ತೀವಿ. ಕಾನೂನು ಹೋರಾಟದ ಬಗ್ಗೆ ಏನು ಚರ್ಚೆ ಆಗಿಲ್ಲ. ಒಂದು ವೇಳೆ ಅಂಥ ಪರಿಸ್ಥಿತಿ ಬಂದಾಗ ಅದನ್ನು ನೋಡೋಣ ಅಂತ.